ಪ್ರಿಯದರ್ಶಿನಿ, ಇದು ಓದಿದ್ಯಾ? ಈ H1 ಜ್ವರ ಬರುತ್ತಲ್ಲ, ಹಾಗೆ ಇನ್ನೊಂದು ವೈರಸ್ ಬಂದ್ಬಿಟ್ಟಿದೆಯಂತೆ. ಹೌದಾ? ಯಾವ್ದದು? ಈ ವೈರಸ್ಸು ಬರೀ ಮದುವೆ ಆಗಿರೋ ಗಂಡಸರಲ್ಲಿ ಮಾತ್ರ ಕಾಯಿಲೆ ತರುತ್ತಂತೆ. ಈ ರೋಗದ ಸಿಂಪ್ಟಮ್ಸ್ ಏನ್ ಗೊತ್ತಾ? ಧೈರ್ಯ ಕುಗ್ಸುತ್ತಂತೆ, ಆತ್ಮವಿಶ್ವಾಸನ ಹಾಳು ಮಾಡುತ್ತಂತೆ, ಲೈಫ್ ಮೇಲಿರೋ ಆಸೆನೆ ಕಟ್ ಮಾಡಿಬಿಡುತ್ತಂತೆ, ಮತ್ತು ಈ ಜೀವನನೇ ಬೇಡ ಅನ್ನುವಷ್ಟು ಬೋರ್ ಹಿಡಿಸ್ಬಿಡುತ್ತಂತೆ. ಈ ವೈರಸ್ ಹೆಸರು B1W1. ಗೊತ್ತಾಯ್ತಾ? B1W1 ಅಂದ್ರೆ BV, ಹೆಂಡತಿ. ಚೆನ್ನಾಗಿದೆ ಅಲ್ವಾ? ನಿನಗೂ ಫಾರ್ವರ್ಡ್ ಮಾಡ್ಲಾ? ಏನು ಬೇಕಾಗಿಲ್ಲ, ನಿಮ್ಮ ಬಾಯಿಂದನೇ ಕೇಳಾಯ್ತಲ್ಲ. ಇದಕ್ಕೆ ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು, ಸ್ಪೋರ್ಟಿಫ್ ಆಗಿ ತಗೋಬೇಕು. ಎರಡೂ ಇಲ್ಲ ನಿನಗೆ. ಬಿಡು, ನನ್ನ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡ್ಕೋತೀನಿ. ಅಕ್ಕ, ವೈದೇಹಿ, ಇಲ್ಲೊಂದು ಜೋಕ್ ಇದೆ ನಿಂಗೆ. ಅಲ್ಲ, ಸುಮ್ಮನೆ ಇರಿ. ಏನು ಹೇಳು? ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರ ಜೊತೆ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದ್ಯಲ್ಲ. ನೀನು ನಡಿ, ನಾ ಬರ್ತೀನಿ. ಬಂದೆ. ವಿಶ್ವೇಶ್ವರ್, ನೀವೇನು ಅಲ್ಲಿಗೆ ಬರೋದು ಬೇಡ. ನಾನು ವೈದೇಹಿ ಫ್ರೆಂಡ್ಸ್ ಜೊತೆ ಸೀರಿಯಸ್ ಆಗಿ ಮಾತಾಡುವಾಗ ನೀವು ಅಲ್ಲಿಗೆ ಬಂದು ಇಂಟರ್ಫಿಯರ್ ಆಗೋದು ಬೇಡ. ನಿಮಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಏನೋ ಕಾಮಿಡಿ ಅಂತ ಮಾತಾಡಿ ವಿಷಯನ ತುಂಬ ಹಗುರ ಮಾಡಿಬಿಡ್ತೀರ. ನಾವು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇರುವಾಗ ನೀವು ಇಲ್ಲೇ ಕೂತೀರಿ, ಪ್ಲೀಸ್. ಸರಿಯಾಗಿದೆ, ಮೊಬೈಲಲ್ಲಿ ಬಂದಿರೋದು. 7 ನೋಡೇ ಬರ್ದಿರ್ಬೇಕು. ಏನಂದ್ರಿ? ಏನಿಲ್ಲ, ನಾನು ನಿನಗೆ ಸರಿಯಾದ ಗಂಡ ಅಲ್ಲದೆ ಇದ್ರು ನೀನು ನನಗೆ ಸರಿಯಾದ ಹೆಂಡತಿ ಅಂದೆ. ನಮಸ್ಕಾರ. ಮತ್ತೇನಾದ್ರು ತೊಂದರೆ ಮಾಡಿದ್ರ ಪಬ್ನವರು? ನಿಮ್ಮ ಪೇಪರ್ನಲ್ಲಿ ಬಂದಿರೋ ಆರ್ಟಿಕಲ್ ಅವರಿಗೆ ವಾರ್ನಿಂಗ್ ಕೊಟ್ಟ ಹಾಗಾಗಿದೆ ಮೇಡಮ್. ಅವ್ರಿಗೆ ಮೊದಲಿನ ಥರ ನಮ್ಮನ್ನು ಟೀಸ್ ಮಾಡ್ತಿಲ್ಲ. ಆದರೂ ಆ ಪಬ್ನಿಂದ ಸುತ್ತಮುತ್ತಲೂ ಇರೋ ರೆಸಿಡೆಂಟ್ಸ್ಗೆ ತೊಂದರೆ ಆಗ್ತಾನೇ ಇದೆ ಮೇಡಮ್. ನಿನ್ನೆ ಆ ಪಬ್ನ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇತ್ತು. ರಾತ್ರಿ 2 ಗಂಟೆವರೆಗೂ ಪಾರ್ಟಿ ನಡೀತಿತ್ತು. ಅಕ್ಕಪಕ್ಕದವ್ರಿಗೆಲ್ಲ ಸರಿಯಾಗಿ ನಿದ್ದೆನೇ ಇಲ್ಲ. ಓ, ಅದಕ್ಕೇನಾದರೂ ಮಾಡಲೇಬೇಕು. ನಮ್ಮ ಹತ್ರ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದ್ರಲ್ಲ ಮೇಡಮ್, ಏನು ಹೇಳಿ? ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಪಬ್ ನಡೆಸಿ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ನೀವು PIL ಹಾಕ್ಬೋದು. PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಈ ಪಬ್ಬಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ, ಇದನ್ನು ಮುಟ್ಸಿ ಅಂತ ಸುತ್ತಮುತ್ತಲು ಜನ ಎಲ್ಲ ಸೇರಿ ಆ ಪಬ್ ಓನರ್ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ಬೋದು. ಅದ್ರ ಪ್ರೊಸೀಡಿಂಗ್ಸ್ ಬಗ್ಗೆ ಹೇಳಿ ಮೇಡಮ್, ನಾವು ಮುಂದುವರಿತೀವಿ. ನಳಿನಿ ರಾಜನ್ ಅಂತ ನಂಗೆ ಗೊತ್ತಿರೋ ಒಬ್ಬರು ಅಡ್ವೊಕೇಟ್ ಇದ್ದಾರೆ. ಅವ್ರ ಅಡ್ರೆಸ್ ನಿಮಗೆ ಕೊಡ್ತೀನಿ, ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ, ಮಿಕ್ಕಿದವ್ರು ಗೈಡ್ ಮಾಡ್ತಾರೆ. PIL ಹಾಕೋದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಮೇಡಮ್? ಅದು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪಬ್ಬು ರೆಸಿಡೆನ್ಷಿಯಲ್ ಏರಿಯಾದಲ್ಲೇ ಇದೆ ಅಂತ ನಾವು ಪ್ರೂಫ್ ತೋರಿಸ್ಬೇಕಾಗತ್ತೆ. ಬಿಲ್ಡಿಂಗ್ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದೀನಿ. ಗೌರ್ಮೆಂಟ್ ಲ್ಯಾಂಡ್ನ ಇವರು ಎನ್ಕ್ರೋಚ್ ಮಾಡಿ ಪಬ್ ಕಟ್ಟಿದ್ದಾರೆ. ಅದ್ರ ಬ್ಲೂ ಪ್ರಿಂಟು ನನ್ನ ಹತ್ರ ಇದೆ. ನೀವು ಅದನ್ನು ಆಧಾರವಾಗಿಟ್ಕೊಂಡು ಅದ್ರ ಮೇಲೆ PIL ಹಾಕ್ಬೋದು. ಒಂದು ಕೆಲಸ ಮಾಡಿ, ಆ ಏರಿಯಾದಲ್ಲಿ ಇರೋರು ಎಲ್ಲರ ಹತ್ರನೂ ನೀವು ಸಿಗ್ನೇಚರ್ ತೊಗೊಂಡ್ರೆ ಈ ಕೇಸು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ನಾನು ಲಾಯರ್ ಹತ್ರ ಮಾತಾಡಿರ್ತೀನಿ, ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ. ಆಯಿತು, ಹೋಗಿ ಬನ್ನಿ. ಪ್ರಿಯದರ್ಶಿನಿ, ನಿನ್ಗೊಂದು ಕಾಲ್ ಬರ್ತಾ ಇದೆ. ಬಂದೆ. ಹಲೋ. ಹಾಂ, ಬನ್ನಿ ಮಾವ.
ಇದೇನಮ್ಮ ಹೊಸ ಬೋರ್ಡ್ ಹೊರಗಡೆ ಜಮುನಾ ಗುರುದತ್ತ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರ ತಜ್ಞೆ ಅಂತ? ಹೊರಗಡೆ ನೀನು ನಿಂತ್ಕೊಂಡು ಎಲ್ಲ ಕೇಳಿದ್ರೆ ಒಳಗ್ ಬನ್ನಿ ಮಾವ. ನನಗೆ ಈ ಅಸ್ಟ್ರಾಲಜಿ, ವಾಸ್ತು, ನ್ಯೂಮರಾಲಜಿ ಬಗ್ಗೆ ಎಲ್ಲ ಅಲ್ಪ ಸ್ವಲ್ಪ ಗೊತ್ತಿತ್ತು. ಅದಕ್ಕೆ ಅದನ್ನೇ ಯಾಕೆ ಬಿಸ್ನೆಸ್ ಥರ ಮಾಡಬಾರ್ದು ಅಂತ ದೇವು ಕೇಳ್ದ. ನನಗೂ ಅನ್ನಿಸ್ತು, ಹೇಗಿದ್ರು ಎಲ್ಲರೂ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಫ್ರೀ ಆಗಿರ್ತೀನಲ್ಲ, ಅದಕ್ಕೆ ಎಲ್ರಿಗೂ ಟೋಪಿ ಹಾಕೋಣ ಅಂತ ಮನೆ ಮುಂದೆ ಬೋರ್ಡ್ ಹಾಕ್ಬಿಟ್ಟಿದ್ದಾಳೆ. ಏನಿಲ್ಲ, ನನಗೆ ದೇವು ಬುಕ್ಸ್ ಎಲ್ಲ ತಂದ್ಕೊಟ್ನಲ್ಲ, ಅದರಿಂದ ವಾಸ್ತುಶಾಸ್ತ್ರದ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ ಎಲ್ಲ ಚೆನ್ನಾಗಿ ಇರಿ. ಒಂದು ನಿಮಿಷ ಆ ಬುಕ್ಸ್ ಎಲ್ಲ ತಂದ್ಬಿಡ್ತೀನಿ. ಜಮುನಾ, ಈಗ ನೀನು ಬುಕ್ಸು ಗಿಕ್ಸು ಅಂತ ಚಿಕ್ಕಪ್ಪನಿಗೆ ಬೋರ್ ಹೊಡಿಸ್ಬೇಡ. ಬಂದವ್ರಿಗೆ ಏನು ಬೇಕು ಅಂತ ಕೇಳಿ ಮೊದಲು. ಶೋ, ನೀವಾದರೂ ನಾಪ್ಸೋದಲ್ವಾ ವಿ ಪಿ ಮಾವ. ಒಂದು ನಿಮಿಷ ಇರಿ. ಸದ್ಯ ಒಳ್ಳೆ ಟೈಮಿಗೆ ಕಾಫಿಗೆ ಜ್ಞಾಪಿಸ್ದೆ ಗುರು ನೀನು. ಇಲ್ಲದೆ ಇದ್ರೆ ಜಮುನಾ ಪುಸ್ತಕದ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಓದೇ ಹೇಳ್ಬಿಡ್ತಿದ್ಲೋ ಏನೋ. ದೇವು ಎಲ್ಲಿ ಕಾಣಿಸ್ತಿಲ್ಲ? ದೇವು ಕಾಲೇಜ್ಗೆ ಹೋಗಿದ್ದಾನೆ. ಅವನಿಗೆ ಫೈನಲ್ ಇಯರ್ ಎಕ್ಸಾಮ್ ನಡೀತಾ ಇದೆ. ಮತ್ತು ಅತ್ತಿಗೆ ಎದುರುಗಡೆ ಮನೆಯವರು ಸೌಂದರ್ಯ ಲಹರಿ ಓದ್ತಾರಂತೆ, ಅಲ್ಲಿಗೆ ಹೋಗಿದ್ದಾರೆ. ಏನು ಚಿಕ್ಕಪ್ಪ ಬಂದಿದ್ದು? ಅಯ್ಯ, ಯಾಕೆ ಬರಬಾರ್ದಾ? ಮನೇಲಿ ಬೋರ್ ಆಗ್ತಾ ಇತ್ತು, ಬಂದಪ್ಪ. ಹೌದು, ನಾನು ಯಾವಾಗ ಮನೆಗೆ ಬಂದ್ರು ನೀನು ಮನೇಲೇ ಇರ್ತೀಯಲ್ಲ, ಆಸ್ಪತ್ರೆಗೆ ಹೋಗಿರಲ್ಲ. ನಿನಗೂ ಬೋರಾ? ಇಲ್ಲ ಚಿಕ್ಕಪ್ಪ, ನನಗಿವತ್ತು ನೈಟ್ ಡ್ಯೂಟಿ. ಪ್ರಿಯದರ್ಶಿನಿ ಚಿಕ್ಕಮ್ಮ ಹೇಗಿದ್ದಾರೆ? ಅವಳಿಗೇನು, ಇದ್ದ ಹಾಗೆ ಇದ್ದಾಳೆ. ಮದುವೆ ಆದಾಗ ಹೇಗಿದ್ಲೋ ಈಗಲೂ ಹಾಗೆ ಇದ್ದಾಳೆ. ನಾನೇ ಹೊರಗಿರೋದು. ಹೋಗ್ಲಿ, ಯಾರಾದ್ರೂ ಕ್ಲೈಂಟ್ಸ್ ಬಂದಿದ್ರೆ ನಮ್ಮ ಜಮುನಾ? ಬರ್ದೇ ಇರ್ತಾರ. ಮತ್ತೆ 15 ಜನ ಕ್ಲೈಂಟ್ಸ್ ಬಂದಿದ್ರು ಮಾವ. ಏನು, 15 ಜನ ಬಂದಿದ್ರಾ? ಎಸ್ ಎಸ್, ಕ್ಲೈಂಟ್ಸ್ ಕಮಿಂಗ್ ಗೋಯಿಂಗ್, ಕಮಿಂಗ್ ಗೋಯಿಂಗ್. ಕಮಿಂಗ್ ಗೋಯಿಂಗ್, ಕಮಿಂಗ್ ಗೋಯಿಂಗಾ? ಜಮುನಾ, ನೀನ್ ಇಂಗ್ಲಿಷ್ ಬಲ್ ಚೆನ್ನಾಗಿ ಮಾತಾಡ್ತೀಯಮ್ಮ. ತುಂಬ ಚೆನ್ನಾಗಿದೆ ಅಲ್ವಾ ಚಿಕ್ಕಪ್ಪ? ಸಾಕು, ಸುಮ್ಮನೆ ಇರಿ. ಪಾಪ ಅತ್ತಿಗೆ ಮನೇಲಿ ಕೂತ್ಕೊಂಡೆ ಅಷ್ಟೆಲ್ಲ ಸಂಪಾದನೆ ಮಾಡ್ತಿದ್ದಾರೆ. ಅವ್ರನ್ನ ಎನ್ಕರೇಜ್ ಮಾಡೋದು ಬಿಟ್ಟು ಆಡ್ಕೋತಾ ಇದ್ದೀರಾ? ಸಾರಿ ಜಮುನಾ. ಸಾಕು, ಸುಮ್ಮನೆ ಇರಿ, ನಾನು ಆಡ್ಕೋಬೇಡಿ. ಸಾರಿ ಕೇಳಿದ್ನಲ್ಲ. ಜಮುನಾ, ನಿನ್ಗೆ ಅಷ್ಟು ಜನ ಕ್ಲೈಂಟ್ಸ್ ಬಂದಿದ್ದಾರೆ ಅಂದಮೇಲೆ ನನ್ನ ಜಾತಕನೂ ನೋಡಿ ನನ್ನ ಭವಿಷ್ಯ ಹೇಳ್ತೀಯಾ? ಸರಿ, ನಿಮ್ಮ ಜಾತಕ ಕೊಡಿ. ಜಾತಕನ? ಸರಿ ಹೋಯ್ತು. ಅಲ್ಲಮ್ಮ, ನಾನು ನನ್ನ ಹೆಂಡತಿ ಫೋಟೋನೇ ಜೇಬಲ್ಲಿ ಇಟ್ಕೊಂಡು ಜಾತಕ ಇಟ್ಕೊಂಡು ಓಡಾಡ್ತೀನಾ? ಸರಿ ಕೇಳ್ತೀಯ? ಸರಿ, ಹಾಗಾದ್ರೆ ನಿಮ್ಮ ಹುಟ್ಟಿದ ಗಳಿಗೆ, ದಿನ, ಇಸ್ವಿ ಮತ್ತೆ ನಕ್ಷತ್ರ ಎಲ್ಲ ಹೇಳಿ, ನಾನು ಕುಂಡ್ಲಿ ಹಾಕಿ ಹೇಳ್ತೀನಿ. ಸರಿ, ಹೇಳ್ತೀನಿ. ಆದರೆ ನೀನು ಆಮೇಲೆ ನನ್ನ ಫೀಸ್ ಕೇಳಲ್ಲ ತಾನೇ? ನನ್ನ ಹತ್ರ ಇರೋದು 10 ರೂಪಾಯಿ ಅಷ್ಟೇ. ನಿಮ್ಮ ಹತ್ರ ಫೀಸ್ ಕೇಳ್ತೀನ ಮಾವ? ಮನೆಯವ್ರಿಗೆಲ್ಲ ಫ್ರೀ ಫ್ರೀ ಫ್ರೀ. ಸರಿ, ಹಾಗಾದ್ರೆ ಹೇಳ. ನನ್ನ ನಕ್ಷತ್ರ ಬುಕ್ ಕೊಡ್ರಿ ನಿಮ್ದು. ಲಾಸ್ಟ್ ಪೇಜಲ್ಲಿ ಬರಿ, ಲಾಸ್ಟ್ ಪೇಜಲ್ಲಿ ಬರಿ. ಇದೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ, ಬರ್ಕೊಮ್ಮ. ಒಂದು ನಿಮಿಷ ಇರಿ ಮಾವ. ಹೇಳ. ಡ್ರಾಯಿಂಗ್ ಎಲ್ಲ ಕಲ್ತಿದ್ದೀರಾ ಅದಕ್ಕೆ? ಬೇಗ ಹೇಳಮ್ಮ. ಇರಿ ವಿ ಪಿ ಮಾವ, ನೋಡ್ತಾ ಇದ್ದೀನಿ. ಏನಮ್ಮ ಅದು? ಮಾವ, ನಿಮ್ಗೆ ಭವಿಷ್ಯದಲ್ಲಿ ಗಜಕೇಸರಿ ಯೋಗ ಇದೆ. ಹೌದಾ? ಏನು ಹಾಗಾದ್ರೆ? ನಿಮ್ಗೆ ಗಜಕೇಸರಿ ಯೋಗದಲ್ಲಿ ತುಂಬಾ ಒಳ್ಳೇದಾಗತ್ತೆ. ನೀವು ಅನ್ಕೊಂಡಿರೋದೆಲ್ಲ ನೆರವೇರತ್ತೆ. ಮತ್ತೆ ನಿಮ್ಗೆ ಚೆನ್ನಾಗಿ ದುಡ್ಡು ಬರ್ಬೋದು. ಆಮೇಲೆ ನೀವು ಫಾರಿನ್ ಟ್ರಿಪ್ ಕೂಡ ಹೋಗ್ಬೋದು.
ಫಾರಿನ್ ಟ್ರಿಪ್ಪಾ? ಯೋ 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 ಜಮುನಾ, ನಾನು ಇದುವರೆಗೂ ಅದೆಷ್ಟು ಜನ ಜ್ಯೋತಿಷಿಗಳಿಗೆ ನನ್ನ ಜಾತಕ ತೋರಿಸಿದ್ದೀನೋ ಎಲ್ಲರೂ ನಾನು ಸೋಮಾರಿ, ಖರ್ಚು ಜಾಸ್ತಿ ಮಾಡ್ತೀನಿ ಅಂತ ಹೇಳೋರೆ. ನೀನೇ ನೋಡು, ಮೊದಲನೇ ಸರಿಯಾಗಿ ಹೇಳಿದ್ದು. ಆಹಾ ಜಮುನಾ, ಎಷ್ಟು ಚೆನ್ನಾಗಿ ಜ್ಯೋತಿಷ್ಯ ಹೇಳ್ತೀಯಮ್ಮ. ಅದಕ್ಕೆ ನಿನ್ ಬಿಸ್ನೆಸ್ ಇಷ್ಟು ಚೆನ್ನಾಗಿ ಕ್ಲಿಕ್ ಆಗ್ತಿರೋದು. ಆಹಾ, ಐ ಆಮ್ ಪ್ರೌಡ್ ಆಫ್ ಯು. ನಿನ್ನನ್ನ ನನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ನನ್ಗೆ ಹೆಮ್ಮೆ ಆಗುತ್ತೆ, ಆದ್ರೆ ಹೇಳ್ಕೊಳಲ್ಲ. ಯಾಕೆ ಮಾವ? ಮತ್ತೆ ಮಾವ ಮಾವ ಅಂದ್ರೆ ವಯಸ್ಸಾದವನು ಅನ್ಕೊಂಡ್ಬಿಟ್ಟಾರೋ. ಆಕ್ಚುಲಿ ನಾನು ನಿನ್ಗಿಂತ 5 ವರ್ಷ ದೊಡ್ಡವನು ಅಷ್ಟೇ. ಓಕೆ ಮಾವ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆಹಾ, ನೀನೊಬ್ಳೆ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋಳು. ನಾನು ನಿನ್ಗೇನಾರ ಸಹಾಯ ಮಾಡ್ಬೇಕಲ್ಲ, ಹೇಳು ಏನ್ ಮಾಡ್ಲಿ? ಬೇಡ ವಿಪಿ ಮಾವ, ನೀವು ನನಗೆ ಇಷ್ಟು ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ, ನನ್ಗೆ ಅಷ್ಟೇ ಸಾಕು. ಹಾಗಂದ್ರೆ ಹೇಗಮ್ಮ? ನನಗೆ ತುಂಬಾ ಸಂತೋಷ ಆದಾಗ ನಾನು ಅವ್ರಿಗೆ ಸಹಾಯ ಮಾಡಿ ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ನೀನು ಇಷ್ಟು ಚೆನ್ನಾಗಿ ಜಾತಕ ನೋಡ್ತೀಯ ಅಂದಮೇಲೆ ನಿನಗೆ ಮುಂದಿನ ಸಲ ಒಂದಷ್ಟು ಜನ ಕ್ಲೈಂಟ್ಸ್ ಕರ್ಕೊಂಬರ್ತೀನಿ ಬಿಡು. ಕ್ಲೈಂಟ್ಸ್ ಕರ್ಕೊಂಬರ್ತೀರಾ? ಮತ್ತೆ ಈ ಊರಿನಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಪರಿಚಯ ಇಲ್ಲ ಅಂದ್ರಿ? ಹ್ಞೂ ಹೌದು. ಮತ್ತೆ ಕ್ಲೈಂಟ್ಸನ್ನು ಹೇಗೆ ಕರ್ಕೊಂಬರ್ತೀರಾ? ತುಂಬ ಸುಲಭ. ಅದು ಈ 3ನೇ ರಸ್ತೆಯಲ್ಲಿ ಜ್ಯೋತಿಷ್ಯ ಹೇಳಲಾಗುತ್ತೆ ಅಂತ ಒಂದು ಬೋರ್ಡ್ ಹಾಕೊಂಡಿದಾರಲ್ಲ, ಅದ್ರ ಮುಂದೆ ಎಷ್ಟು ಜನ ಕ್ಯೂ ನಿಂತಿರ್ತಾರೆ. ಅವರಲ್ಲಿ ಒಂದಷ್ಟು ಜನನ ಮುಂದಿನ ಸರ್ತಿ ನಿಮ್ಮ ಆಫೀಸಿಗೆ ಕರ್ಕೊಂಬರ್ತೀನಿ. ಅವ್ರೇನು ಸುಮ್ಮನೆ ಬಂದ್ಬಿಡ್ತಾರ ವಿಪಿ ಮಾವ? ಅವ್ರೇನು ಸುಲಭವಾಗಿ ಬರಲ್ಲ ಅಂತ ನಂಗೂ ಗೊತ್ತು. ಅವ್ರು ಬರೋ ಹಾಗೆ ಮಾತಾಡಬೇಕು. ಏನು ಮಾತಾಡಬೇಕು? ಅಲ್ಲಿಗೆ ಹೋಗಿ ಇವ್ರದೇ ಇನ್ನೊಂದು ಬ್ರಾಂಚು 3 ರೋಡ್ ಆ ಕಡೆಗೆ ಒಂದು ಆಗಿದೆ, ಸುಮ್ಮನೆ ಇಲ್ಲಿ ಎಷ್ಟೊತ್ತು ಅಂತ ನಿಂತು ಕಾಲು ನೋಯಿಸ್ಕೋತೀರಾ, ಟೈಮ್ ವೇಸ್ಟ್ ಮಾಡ್ಕೋತೀರಾ, ಅಲ್ಲಿ ಬೇಗ ಆಗುತ್ತೆ ಬನ್ನಿ ಅಂತ ಸುಳ್ಳು ಹೇಳಿ ಕರ್ಕೊಂಬಂದ್ಬಿಡ್ತೀನಿ. ಏನು ಸುಳ್ಳು ಹೇಳ್ತೀರಾ? ಹ್ಞೂ, ಮೊದಲಿಗೆ ಸುಳ್ಳು ಹೇಳ್ಬೇಕಷ್ಟೇ, ಆಮೇಲೆ ಜನ ತಾವಾಗೇ ಬರ್ತಾರೆ. ಕರೆಕ್ಟ್ ಮಾವ, ನೀವು ತುಂಬಾ ಇಂಟೆಲಿಜೆಂಟ್. ತೂಕಡಿಸಿ ಬೀಳದಿರು ತಮ್ಮ ನನ್ನ ತಮ್ಮ. ಯಾರು? ನಾನು ಸತೀಶ್ ಬಾಬು ಅಂತ, ನೆಹರು ನಗರದ ಪಬ್ ಓನರ್. ಓಹ್, ಇರಿ, ಪ್ರಿಯದರ್ಶಿನಿ ಕರಿತೀನಿ. ಪ್ರಿಯದರ್ಶಿನಿ ಪ್ರಿಯದರ್ಶಿನಿ ಪ್ರಿಯದರ್ಶಿನಿ. ಏನ್ ವಿಶ್ವೇಶ್ವರ್? ಅಯ್ಯೋ, ಬೇಗ ಬಾ. ಏನಾಯ್ತು? ಏನೇನಾಗೋದು? ನಾನು ಹೇಳಿದ್ರೆ ಕೇಳಲಿಲ್ಲ, ಗಂಡನ ಮಾತು ಅಂದ್ರೆ ತಾತ್ಸಾರ. ಈಗ ಅನುಭವಿಸು. ಏನಾಯ್ತು ಅಂತ ಹೇಳಿ ವಿಶ್ವೇಶ್ವರ್. ಇನ್ನೇನಾಗೋದು? ನಿನ್ನ ಹುಡುಕೊಂಡು ಆ ಪಬ್ ಓನರ್ ಬಂದಿದ್ದಾನೆ. ಅಷ್ಟೇ ತಾನೇ? ಏನಷ್ಟೇ ತಾನೆ? ಅವನು ನಿನ್ನ ಹುಡುಕೊಂಡು ಬರ್ತಿರೋದು ಇದು 2ನೇ ಸಲ. ನಿಮ್ಮ ಪುರಾಣ ಎಲ್ಲ ಕೇಳಕ್ಕಾಗಲ್ಲ, ನಡೀರಿ. ನಾ ಬರಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನು ಬಂದಿದ್ದು? ಹೇಳ್ತೀನಿ, ಒಳಗೆ ಬರ್ಬೋದಾ? ಬನ್ನಿ. ಥ್ಯಾಂಕ್ಸ್. ಇವ್ರು ಯಾರು ಮೇಡಮ್? ನನ್ನ ಹಸ್ಬೆಂಡ್. ಓಹೋ, ಒಳ್ಳೆ ಫಿಲ್ಮ್ ಕಾಮಿಡಿಯನ್ ಥರ ಇದ್ದಾರೆ. ಏನು ನೀವು ಬಂದಿದ್ದು? ನೀವು ನಂತರನೇ ಮೇಡಮ್, ಬಿಸ್ನೆಸ್ ಅಂದರೆ ಬಿಸ್ನೆಸ್ಸು. ಈ ಹಣ್ಣು ತೊಗೋಬೇಕು ಮೇಡಮ್, ನನ್ನ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಬೇಡ. ಪ್ರಿಯದರ್ಶಿನಿ, ತಗೋಬಾರ್ದಾ? ಪಾಪ ಅಷ್ಟು ವಿಶ್ವಾಸದಿಂದ ಕೊಡ್ತಿದ್ದಾರೆ. ಇವಳು ಗೊತ್ತಾಗಲ್ಲ, ಕೊಡಿ. ನೀವು ಬಂದ ವಿಷಯ ಏನು ಅಂತ ಹೇಳಿ ಸತೀಶ್ ಬಾಬು ಅವರೇ. ನೋಡಿ ಮೇಡಮ್, ನನಗೆ ಸಣ್ಣ ಆದಾಯ ಅಂತ ಬರ್ತಾ ಇರೋದು ಆ ಪಬ್ಬಿಂದ. ಅದನ್ನು ಕಿತ್ಕೊಳ್ಳೋಕೆ ನೋಡ್ತಾ ಇದ್ದೀರಲ್ಲ ನೀವು. ನೋಡಿ ಸತೀಶ್ ಬಾಬು ಅವರೇ, ನೀವೇನು ಹೇಳಬೇಕು ಅಂತ ಬಂದಿದ್ದೀರೋ ಅದನ್ನು ನೇರವಾಗಿ ಹೇಳಿ. ಅಯ್ಯೋ, ಕೂತ್ಕೊಂಡು ಮಾತಾಡ್ಬೋದಲ್ವಾ? ಕೂತ್ಕೊಳ್ಳಿ. ನೋಡಿ ಮೇಡಮ್, ನನ್ನ ಮೇಲೆ ಇನ್ನೊಂದು ಆರ್ಟಿಕಲ್ ಮಾಡಿದ್ರಿ, ನಿಮಗೆ ಗೊತ್ತಾಗೋದಿಲ್ಲ ಅಂತ ಸುಮ್ಮನೆ ಇದ್ದೆ. ಆದರೆ ಈಗ ನೋಡಿದ್ರೆ ನನ್ನ ಪಬ್ ಎತ್ತಿಸ್ಬೇಕು ಅಂತ PIL ಹಾಕಿಸ್ಬೇಕು ಅಂತ ಓಡಾಡ್ತಿದ್ದೀರಂತೆ. ಇದು ಸರಿನಾ ಮೇಡಮ್? ಯಾಕೆ? PIL ಹಾಕೋದಕ್ಕೂ ನಿಮ್ಮ ಪರ್ಮಿಷನ್ ತಗೋಬೇಕಾ? ಅದು ನಮ್ಮ ಹಕ್ಕಲ್ವಾ? ಖಂಡಿತವಾಗ್ಲೂ ಅದು ನಿಮ್ಮ ಹಕ್ಕೇ. ಆದರೆ ಈ ಬಡಪಾಯಿ ಮೇಲೆ ಯಾಕೆ ಮೇಡಮ್ PIL ಹಾಕ್ತೀರಾ? ನಿಮ್ಮ ಪಬ್ಬಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ಅಲ್ಲಿ ಹೆಣ್ಮಕ್ಳು ಓಡಾಡೋದಕ್ಕೆ ಆಗಲ್ಲ. ಹೀಗೆಲ್ಲ ಇರುವಾಗ ಆ ಏರಿಯಾ ಹೆಣ್ಮಕ್ಳು ನೆಮ್ಮದಿಯಾಗಿರೋಕ್ಕಾಗತ್ತಾ ಹೇಳಿ?
ನನ್ನ ಪಬ್ಬಿಂದ ತೊಂದರೆ ಆಗ್ತಿರೋದಕ್ಕೆ ಸಾರಿ ಮೇಡಮ್. ನನಗೆ ಗೊತ್ತು ಆ ಹುಡುಗರು ಅದೆಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಎಷ್ಟೋ ಸರಿ ಅವ್ರಿಗೆ ನಾನು ಬುದ್ಧಿ ಹೇಳಿದ್ದೀನಿ ಮೇಡಮ್. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಯಾರ ತಂಟೆಗೂ ಹೋಗ್ದಿರೋ ಹಾಗೆ ಆ ಹುಡುಗನ ಬುದ್ಧಿ ಹೇಳ್ತೀನಿ ಮೇಡಮ್. ಇನ್ನೇನು ಮೇಡಮ್? ಇಷ್ಟೇ ಅಲ್ಲ ನಿಮ್ಮ ಪಬ್ಬಿಂದ ತೊಂದರೆ ಆಗ್ತಾ ಇರೋದು. ರಾತ್ರಿ 11 ಗಂಟೆ ಆದರೂ ಮ್ಯೂಸಿಕ್ ಜೋರಾಗಿ ಹಾಕಿರ್ತಾರಂತೆ. ಅಕ್ಕಪಕ್ಕದ ಮನೇಲಿ ವಯಸ್ಸಾಗಿರೋರಿದ್ದಾರೆ, ಅವ್ರಿಗೆ ನಿದ್ದೆ ಬರೋದಿಲ್ವಂತೆ. ನೀವು ನೋಡಿದ್ರೆ ಹೀಗೆ ಮಾತಾಡ್ತೀರಾ. ಏನೋ ಹುಡುಗರು ರಾತ್ರಿ ಹೊತ್ತು ಎಂಜಾಯ್ ಮಾಡೋದಕ್ಕೋಸ್ಕರ ಮ್ಯೂಸಿಕ್ ಹಾಕೋತಾರೆ ಮೇಡಮ್. ಆದರೆ ಈಗ ನೀವು ಹೇಳಿದ್ರಿ ಅಂತ ಹೇಳಿ ಅದನ್ನು ಕೂಡ ನಿಲ್ಲಿಸ್ತೀನಿ ಮೇಡಮ್. ಇನ್ಮೇಲೆ ರಾತ್ರಿ 10 ಗಂಟೆ ಆದಮೇಲೆ ಯಾವ ಮ್ಯೂಸಿಕ್ಕು ಇರೋದಿಲ್ಲ ಮೇಡಮ್. ಇನ್ನೇನಾದರೂ ತೊಂದರೆನಾ ನಮ್ಮ ಪಬ್ಬಿಂದ? ನಿಮ್ಮ ಪಬ್ಬಿಗೆ ಬರೋ ಜನ ಅಕ್ಕಪಕ್ಕದ ಮನೆ ಮುಂದೆ ಎಲ್ಲ ಗಾಡಿಗಳನ್ನ ಪಾರ್ಕ್ ಮಾಡಿಬಿಡ್ತಾರಂತೆ. ಎಷ್ಟೋ ಸಲ ಆ ಮನೆಯವ್ರಿಗೆ ಗೇಟು ತೆಗಿಯೋಕ್ಕಾಗಲ್ವಂತೆ. ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು PIL ಹಾಕಬೇಡಿ ಅಂತ ಹೇಳ್ತಿದ್ದೀರಲ್ಲ, ಹೇಗೆ ಸಾಧ್ಯ ಹೇಳಿ? ಈ ಪಾರ್ಕಿಂಗ್ ಪ್ರಾಬ್ಲಮ್ ಬಗ್ಗೆ ಜನ ನನ್ನ ಹತ್ರನೂ ಕಂಪ್ಲೇಂಟ್ ಮಾಡಿದ್ದಾರೆ ಮೇಡಮ್. ಅದಕ್ಕೆ ನಾನು ಒಂದು ವ್ಯವಸ್ಥೆ ಮಾಡಿದ್ದೀನಿ ಮೇಡಮ್. ನಮ್ಮ ಪಬ್ಬಿನ ಹಿಂದಿನ ರೋಡ್ನಲ್ಲಿ ಒಂದು ದೊಡ್ಡ ಫೀಲ್ಡ್ ಇದೆ ಮೇಡಮ್. ಅದನ್ನು ಬಾಡಿಗೆಗೆ ತೊಗೊಂಡಿದ್ದೀನಿ. ನಮ್ಮ ಕಸ್ಟಮರ್ಸು ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ ಮೇಡಮ್. ಈಗೇನು ಮೇಡಮ್, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯ್ತಲ್ಲ. PIL ಹಾಕೋ ವಿಚಾರ ಬಿಟ್ಬಿಡಿ ಪ್ಲೀಸ್. ಪ್ರಿಯದರ್ಶಿನಿ ಒಪ್ಕೋ, ಅವ್ರ ಪಾಪ ಅಷ್ಟು ಕೇಳಬೇಕಾ? ಅತಿ ಆಯ್ತು ನಿಂತು. ಹ್ಞೂ ಅನ್ನೋ. ಸರಿ ಬಿಡಿ, ನೀವೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತೀರಾ ಅಂದರೆ ನಾನು PIL ಹಾಕ್ಸಲ್ಲ. ನೋಡಿದ್ರೆ ಸತೀಶ್ ಬಾಬು ಅವರೇ, ನನ್ನ ಹೆಂಡ್ತಿ ನನ್ನ ಮಾತು ಹೇಗೆ ಕೇಳ್ತಾಳೆ ಅಂತ. ನಾ ಹ್ಞೂ ಅಂದರೆ ಹ್ಞೂ ಅಂತಾಳೆ, ಮಾಡು ಅಂದರೆ ಮಾಡ್ತಾಳೆ, ಮಾಡಬೇಡ ಅಂದರೆ ಮಾಡೋದೇ ಇಲ್ಲ. ನೋಡಿದ್ರೆ ಗೊತ್ತಾಗತ್ತೆ ಸರ್. ಹಾಗಾದರೆ PIL ಹಾಕ್ಸಲ್ಲಲ್ಲ ಮೇಡಮ್? ಹಾಕೋದಿಲ್ಲ ಅಂತ ಹೇಳಿದ್ನಲ್ಲ. ಸರಿ ಮೇಡಮ್, ಥ್ಯಾಂಕ್ಸ್. ನಾನು ಬರ್ತೀನಿ ಸರ್. ಚೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ.